ತರ್ಲೆ ಅಲ್ಲಿ ಮಾಡು ಇಲ್ಲಿ ನೋಡು ಅದಿಯಮ್ಮ ಅಲ್ಲ ರಿಬ್ಬಮ್ಮ ಆಯ್ತು ಕುಚ್ಚು ಕುಚ್ಚು ಹಿಂದೆ ಕುಚ್ಚು ಸರಿ ಹಿಂದೆ ಕುಚ್ಚು. ಸೊ ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ವಿಶ್ವಕರ್ಮ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಪ್ಪ, ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಸೊ ಸಮ್ಮರ್ ಹಾಲಿಡೇಸ್ ಅಂದರೆ ಗೊತ್ತಲ್ಲ, ಮಕ್ಕಳಿಗೆ ರಜಾ ದಿನ. ಈ ದಿನದಲ್ಲಿ ನನ್ನ ಅಕ್ಕನ ಮಕ್ಕಳು ಊರಿಂದ ದಾವಣಗೆರೆಯಿಂದ ನನ್ನ ಮನೆಗೆ ಬಂದಿದ್ದರು. ಸೊ ನಾವೆಲ್ಲರೂ ಒಂದಿನ ಹಾಗೇನೆ ಹೊರಗಡೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಬೆಂಗಳೂರಿನಲ್ಲಿ ಇರೋವಂತಹ ಅಕ್ವೇರಿಯಂ ಪ್ಯಾರಡೈಸ್ ಅನ್ನೋವಂತಹ ಜಾಗಕ್ಕೆ, ಪ್ಯಾಲೇಸ್ ಗ್ರೌಂಡಲ್ಲಿ ಇದೆ, ನಿಮಗೆ ಗೊತ್ತಿರಬಹುದು. ಮಾಹಿತಿನ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ. ಸೊ ಎಷ್ಟು ನಾನು ಚಾರ್ಜ್ ತೊಗೊಳ್ತಾರೆ ಏನು ಅಂತ ಅಂದ್ಬಿಟ್ಟು ಡೀಟೇಲ್ಸ್ ನಾನು ಆಲ್ರೆಡಿ ಫಸ್ಟ್ ವಿಡಿಯೋ ಫಸ್ಟಲ್ಲೇ ನಿಮಗೆ ಕೊಟ್ಟಿದ್ದೀನಿ, ಡೀಟೇಲ್ಸ್ ಎಲ್ಲಿದೆ ಅಂತ ಅಂದ್ಬಿಟ್ಟು. ನೀವು ನೋಡ್ಬೋದು, ಅಡಲ್ಟ್ಸ್ಗೆ ಅಂತ 399, ಕಿಡ್ಸ್ಗೆ ಅಂತ 349 ಚಾರ್ಜ್ ಮಾಡ್ತಾರೆ, ಪ್ಲಸ್ GST ಇರುತ್ತೆ. ಹಾಗೆ ವೀಕ್ ಡೇಸಲ್ಲಿ ಈ ರೇಟ್ ಆದರೆ ವೀಕೆಂಡ್ಸಲ್ಲಿ ಡಿಫ್ರೆಂಟ್ ರೇಟ್ ಇರುತ್ತೆ ಅಂತಲೇ ಹೇಳಬಹುದು. ಸೊ ಇದು ಅಂದರೆ ನೀವು ಎಷ್ಟೊತ್ತು ಬೇಕಾದ್ರೂ ಟೈಮ್ನ ಸ್ಪೆಂಡ್ ಮಾಡಬಹುದು. ಸೊ ಕಂಪ್ಲೀಟಾಗಿ ಫಿಶ್ ಇರೋವಂಥ ಅಂದರೆ ತುಂಬಾ ವೆರೈಟೀಸ್ ಫಿಶ್ನ ನಾವಿಲ್ಲಿ ನೋಡಬಹುದು. ಸೊ ಆ ಕ್ಯೂರಿಯಾಸಿಟಿ ಮೇಲೆ ನಾವು ಹೋಗಿದ್ದು. ಪಕ್ಕದಲ್ಲಿ ಫನ್ ವರ್ಲ್ಡ್ ಇದೆ, ಮತ್ತು ಸ್ನೋ ಸಿಟಿ ಸಹ ಇದೆ. ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಮೇ ಬಿ ಕಾಸ್ಟ್ ವೈಸು ಓಕೆ, ಇದು ಬೆಸ್ಟ್ ಓಕೆ ಅಂತ ಅನ್ಬೋದು, ರೀಸನಬಲ್ ಅಂತ ಹೇಳ್ಬಹುದು. ಸೊ ವರ್ತಿತ್ತು ಹೋಗಿರೋ ಅಂಥದ್ದು. ಸೊ ಯಾರೆಲ್ಲ ಪ್ಲ್ಯಾನ್ ಮಾಡ್ತಿದ್ದೀರಾ, ಮಕ್ಳನ್ನ ಕರ್ಕೊಂಡೋಗಿ, ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಇಲ್ಲಿರೋಂತಹ ಫಿಶಸ್ನ ನೋಡಿ. ವೆರೈಟಿ ಕಲರ್ಫುಲ್, ಅಂದರೆ ಯಾರಿಗೆ ನೇಚರ್ ಲವರ್ ಆಗಿರ್ತಾರೆ, ಯಾರು ಫಿಶ್ ಟ್ಯಾಂಕ್ನ ಮನೇಲಿ ಇಟ್ಕೊಂಡು ಸಾಕ್ತಾ ಇರ್ತಾರೆ ಅಂಥವ್ರಿಗೆ ಈ ಪ್ಲೇಸ್ ತುಂಬ ಜಾಸ್ತಿ ಕನೆಕ್ಟ್ ಆಗುತ್ತೆ, ಪ್ಲಸ್ ಮಕ್ಕಳಿಗೂ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಸೊ ಆರಾಮಾಗಿ ನೀವು ಒನ್ ಡೇನ ಅಟ್ಲೀಸ್ಟ್ 4 hours ನೀವು ಇಲ್ಲಿ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ಮೋರ್ ದೆನ್ 2 hours ಅಂತಲೇ ಹೇಳ್ಬಹುದು, ಎಷ್ಟೊತ್ತು ಬೇಕಾದ್ರೂ ಟೈಮ್ ಸ್ಪೆಂಡ್ ಮಾಡಬಹುದು. ಸೊ ಎಂಟ್ರಿ ಆದ ತಕ್ಷಣ ನಮಗೆ ಸಿಕ್ಕಿದ್ದು ಈ ರೀತಿಯಾದಂತಹ ಒಂದು ಅಕ್ವೇರಿಯಂ. ಅದರೊಳಗಡೆ ಇದ್ದಿದ್ದು ಏನು ಹೇಳ್ತಾರೆ, ಟಾರಟೈಸ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರಲ್ಲಿ ಇರುವಂತಹ ಟಾರಟೈಸ್. ಅಂದರೆ ಡಿಫ್ರೆಂಟ್ ಸೀನಲ್ಲಿ, ಸಮುದ್ರದಲ್ಲಿರುವಂತಹ, ನಾವು ನೋಡ್ದಲೇ ಇರೋವಂತಹ, ಪ್ರಪಂಚದಲ್ಲಿ ನಾವು ಕಾಣದಲೇ ಇರೋವಂತಹ, ನಾವು ನೋಡ್ದಲೇ ಇರೋವಂತಹ, ಕೆಲವರು ನೋಡಿರಬಹುದು ಸಹ, ಬಟ್ ನನಗೆ ನೋಡೋದಕ್ಕಾಗಿಲ್ಲ. ಸೊ ಅಷ್ಟು ವೆರೈಟಿ ಇಲ್ಲಿತ್ತು ರೀ ಫಿಶಸ್ಸು. ಹೆಂಗೆ ಈಜ್ತಾ ಇದ್ವು ಅಂತಂದರೆ ಅದೇ ಆದಂಥ ಒಂದು ಪ್ರಪಂಚ. ಹತ್ರದಿಂದ ಗ್ಲಾಸ್ ಹತ್ರ ನೋಡಿದ್ರೆ ನಾವು ಆ ಸಮುದ್ರದೊಳಗಡೆ ಇಳಿದಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ಆದರೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಕ್ರೌಡ್ ಮಾತ್ರ ನೀವು ನೋಡಬೇಕು ರೀ. ವೀಕ್ ಡೇಸಲ್ಲಿ ಹೋದ್ರೇ ಇಷ್ಟು ಕ್ರೌಡ್ ಇತ್ತು, ವೀಕೆಂಡ್ಸಲ್ಲಂತೂ ತುಂಬಾ ಜನ ಇರ್ತಾರೆ ಅಂತ ಮಾತ್ರ ಹೇಳಬಲ್ಲೆ. ನಿಮ್ಮ ಮಕ್ಕಳನ್ನ ನೀವು ಕರ್ಕೊಂಡು ಹೋಗೋದಾದರೆ ಸ್ವಲ್ಪ ಹುಷಾರಾಗಿ, ಕೇರ್ಫುಲ್ಲಾಗಿ ಜೊತೆಲೇ ನಿಂತ್ಕೊಂಡು ನೋಡಿ. ಯಾಕೆಂದರೆ ಎಲ್ಲ ತುಂಬ ಮಕ್ಕಳೇ ಬಂದಿರ್ತಾರೆ ರೀ ಇಲ್ಲಿಗೆ. ಸೊ ಅವ್ರದ್ದೆಲ್ಲ ಜೊತೆ ಮಕ್ಕಳು ಮಿಸ್ ಆಗೋದಿಲ್ಲ, ಯಾಕೆಂದರೆ ಅಷ್ಟು ದೂರ ಇಲ್ಲ ಇಲ್ಲಿ. ಬಟ್ ಆದ್ರೂ ಭಯ ಇರುತ್ತೆ ಅಲ್ವಾ, ಒಂದು ಆತಂಕ ಆಗುತ್ತೆ, ಎಲ್ಲಿ ಮುಂದೆ ಹೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಮಕ್ಕಳನ್ನ ನೋಡಿಕೊಂಡು ಟೇಕ್ ಕೇರ್ ಮಾಡಿಕೊಂಡು ಗ್ರೂಪಲ್ಲೇ ಹೋಗಿ, ಅಂತ ನಿಧಾನಕ್ಕೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗಿ ಅಂತಲೇ ಹೇಳ್ಬಹುದು. ತುಂಬ ದೊಡ್ಡದೇನಿಲ್ಲ, ಹೇಳೋಷ್ಟು ಎಕರೆಗಟ್ಟಲೆ ದೊಡ್ಡದಂತೂ ಏನಿಲ್ಲ. ಒಂದು ಚೆನ್ನಾಗಿ ಜಾಗದಲ್ಲಿ ನೀಟಾಗಿ ಚೊಕ್ಕವಾಗಿ ಎಲ್ಲದನ್ನೂ ಅರೇಂಜ್ ಮಾಡಿದ್ದಾರೆ. ಸೊ ಫಿಶ್ ಸಹ ತುಂಬ ಚೆನ್ನಾಗಿ ವಿಸಿಬಲ್ ಆಗಿ ಕಾಣಿಸುತ್ತೆ, ನೀವು ನೋಡಬಹುದು. ನೀವು ಎಂಟ್ರಿ ಆದಮೇಲೆ ಎಕ್ಸಿಟ್ವರೆಗೂ ಸಹ ನೀವು ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶ್ನ ನೋಡೋದಕ್ಕೆ, ಅಂದರೆ ಸಮುದ್ರದಲ್ಲಿರುವಂತಹ ಜಲಚರ ಪ್ರಾಣಿಗಳನ್ನು ನೀವು ಇಲ್ಲಿ ನೋಡಬಹುದು. ಹೌದು. ಸೊ ಎಷ್ಟು ಟೈಪ್ಸ್ ಇದೆ ಅಲ್ಲ, ನಾವು ಮನುಷ್ಯರೇ ಅಂತ ನಾವು ಅಂದ್ಕೋತೀವಿ, ಅಂದರೆ ಫಿಶ್ ಅಂತಲೇ ನಮಗೆ ಒಂದೇ ಒಂದು ತಲೆಯಲ್ಲಿ ಬರುತ್ತೆ. ಬಟ್ ಇಲ್ಲಿ ನೋಡ್ತಾ ಇದ್ರೆ ವೆರೈಟಿ ಆಫ್ ಫಿಶಸ್ನ ನೀವು ಇಲ್ಲಿ ಕಲರ್ಫುಲ್ ಝೀಬ್ರಾ ಅಂತೆ. ಆದರೆ ಮತ್ತಿನ್ನೊಂದು ಏನಪ್ಪ ಅಂತಂದರೆ, ಇಲ್ಲಿ ಪ್ರತಿಯೊಂದು ಅಕ್ವೇರಿಯಂ ಮೇಲೆ ಆ ಫಿಶು ಯಾವ ಜಾತಿಗೆ ಸೇರಿದ್ದು, ಅಂದರೆ ಅದಕ್ಕೆ ಏನು ಕರೀತಾರೆ, ಏನು ಹೇಳಬಹುದು ಅಂತ ಎಲ್ಲದನ್ನು ಡೀಟೇಲ್ಸ್ ಆಗಿ ನಿಮಗೆ ಒಂದು ನೋಟ್ ಮಾಡಿ ಇಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ ಇರೋರು ಅದನ್ನ ನೋಟ್ ಮಾಡ್ಕೊಳ್ಬಹುದು, ವಿಷಯಗಳನ್ನ ತಿಳ್ಕೊಳ್ಬಹುದು. ಅದರ ಒಳ್ಳೆ ಫೆಸಿಲಿಟಿ ಮಾಡಿದ್ದಾರೆ ಅಂತಲೇ ಹೇಳ್ಬಹುದು.
ಮಕ್ಕಳಿಗೆ ಈ ರೀತಿ ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಸೊ ನಾನು ಏನೇನೋ ಪ್ಲ್ಯಾನ್ ಮಾಡ್ತಾ ಇದ್ದೆ. ಸೊ ಫೈನಲಾಗಿ ಸರಿ ನಾನು ನೋಡಿರಲಿಲ್ಲ. ಸೊ ನನ್ನ ಮಗನೂ ಸಹ ಇಲ್ಲಿ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅವನಿಗೆ ನೆನಪಿರುತ್ತೋ ಏನೋ ಗೊತ್ತಿಲ್ಲ, ಬಟ್ ಆದ್ರೂ ಒಂದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದೆ ಅಂತಲೇ ಹೇಳಬಹುದು. ಸೊ ಹಾಗೆ ನೀವು ನೋಡ್ಬೋದು, ಒಂದು ಚಿಕ್ಕದಾಗಿ ನೇಚರ್ನ ಕ್ರಿಯೇಟ್ ಮಾಡಿ ಎಲ್ಲದನ್ನು ಸಹ ಫೇಕ್ ಅಂತಲೇ ಅಂದರೆ ಹೇಳ್ಬೋದು. ಫೇಕ್ ಲೀವ್ಸ್ ಆಗಿರ್ಬೋದು, ಅಲ್ಲಿರೋಂತಹ ಲೈಕ್ ಬರ್ಡ್ಸ್ ಇಟ್ಟಿರೋದೆಲ್ಲ ಫೇಕ್ ಆಗಿರ್ಬೋದು, ಫಿಶ್ ಬಿಟ್ಟರೆ ಮಿಕ್ಕಿದೆಲ್ಲ ಅದು ಫೇಕ್ ಅಂತಲೇ ಹೇಳ್ಬಹುದು. ಸೊ ಆ ರೀತಿ ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ವಾಟರ್ ಫಾಲ್ ಥರ ಚೆನ್ನಾಗಿದೆ, ನೋಡಲಿಕ್ಕೆ ಚೆನ್ನಾಗಿದೆ. ಬಟ್ ಇಲ್ಲಿ ಬಂದಿರೋರೆಲ್ಲ ನೋಡೋದಕ್ಕಿಂತ, ಇನ್ಕ್ಲೂಡಿಂಗ್ ನಾವು ಅಷ್ಟೇ, ನೋಡೋದಕ್ಕಿಂತ ಕಣ್ಣಲ್ಲಿ ಅದನ್ನ ಸವಿಯೋದಕ್ಕಿಂತ ಹೆಚ್ಚಾಗಿ ಫೋಟೋಸ್ ತೆಕ್ಕೊಳ್ಳೋದು, ವಿಡಿಯೋಸ್ ಮಾಡ್ಕೊಳ್ಳೋದ್ರಲ್ಲೇ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರು ಅಂತಲೇ ಹೇಳಬಹುದು. ಸೊ ಅಂದರೆ ಇರುತ್ತಲ್ಲ ಈಗಿನ ಇದರಲ್ಲಿ ಮೊಬೈಲಲ್ಲೇ ಜಾಸ್ತಿ ಕ್ಯಾಪ್ಚರ್ ಮಾಡೋ ಅಂಥದ್ದು, ಅಂದರೆ ಜಾಗನೂ ಬಿಡ್ತಿಲ್ಲ. ತುಂಬ ಕ್ರೌಡ್ ಇತ್ತು ರೀ, ನಾನು ಹೇಳ್ದಂಗೆ ವೀಕ್ ಡೇಸಲ್ಲೇ ತುಂಬ ಕ್ರೌಡ್ ಇತ್ತು. ಅಂದರೆ ಮೇ ಬಿ ಸಮ್ಮರ್ ಹಾಲಿಡೇಸ್ ಇದ್ದಿದ್ದರಿಂದ ಇತ್ತೋ ಏನೋ ಗೊತ್ತಿಲ್ಲ. ಸೊ ಜಾಗ ಅಂತೂ ಬಿಡ್ತಾ ಇರಲ್ಲ. ಹುಷಾರಾಗಿ ನಿಮ್ಮ ಮಕ್ಕಳನ್ನು, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅಂತ ಹೇಳಬಹುದು. ಹಾಗೆ ನೀವು ಒಂದು ಸಲ ಎಂಟ್ರಿ ಆದರೆ ನಿಮ್ಗಲ್ಲಿ ತಿನ್ನೋದಕ್ಕೆ ಏನು ಸಿಗೋದಿಲ್ಲ. ನೀರು ಇಟ್ಟಿರ್ತಾರೆ ಅಷ್ಟು ಬಿಟ್ಟರೆ ತಿನ್ನೋದಕ್ಕೆ ಅಂತ ಯಾವ ಫೆಸಿಲಿಟಿನೂ ಇಲ್ಲ ಒಳಗಡೆ. ಸೊ ಎಂಟ್ರಿ ಆದಮೇಲೆ ಎಕ್ಸಿಟ್ ಆಗೋವರೆಗೂ ಹಾಗೆ ಇರಬೇಕಾಗುತ್ತೆ. ಸೊ ಬೆಸ್ಟ್ ನಾನು ಹೇಳೋದು ಅಂತಂದರೆ ಮೊದಲೇ ಸ್ವಲ್ಪ ಊಟ ಮಾಡಿಕೊಂಡು ನೀವಲ್ಲಿ ಅಂದರೆ ಎಂಟ್ರಿ ಆಗೋದು ಬೆಸ್ಟು ಅಂತ ನನಗನ್ಸುತ್ತೆ. ಊಟ ಮಾಡ್ಕೊಂಡು ಎಂಟ್ರಿ ಆದರೆ ನೀವು ಎಕ್ಸಿಟ್ ಆಗೋವರೆಗೂ ಟಯರ್ಡ್ ಆಗಲ್ಲ. ಇಲ್ಲ ಅಂದರೆ ತುಂಬಾ ಟಯರ್ಡ್ ಆಗ್ತೀರಾ. ಸುಮ್ಮನೆ ಹಿಂಗೋಗಿ ಹಿಂಗೆ ಬರ್ಲಿಕ್ಕಾಗಲ್ಲ. ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿಕೊಂಡು ಅಲ್ಲಿ ನಿಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ತೆಕ್ಕೊಂಡು ಈ ರೀತಿ ಎಲ್ಲ ಟೈಮ್ ಅಲ್ಲೇ ವೇಸ್ಟ್ ಅಲ್ಲ, ಆ ರೀತಿ ಸ್ಪೆಂಡ್ ಮಾಡೋದ್ರಿಂದ ನಿಮಗೆ ಫಸ್ಟೇ ಊಟ ಮಾಡಿಬಿಟ್ಟು ಅಥವಾ ಏನಾದರೂ ಹೊಟ್ಟೆಗೆ ಬಿಗಿಯಾಗಿ ತಿಂದುಬಿಟ್ಟು ಒಳಗಡೆ ಹೋಗೋದೇ ಬೆಸ್ಟ್ ಅಂತಲೇ ಅನಿಸುತ್ತೆ. ಮಕ್ಕಳು ಹಠ ಮಾಡ್ತಾರೆ ಒಳಗಡೆ ಹೋದ್ಮೇಲೆ, ಊಟಕ್ಕೆ ಏನೂ ಸಿಗೋದಿಲ್ಲ. ಸೊ ಎಕ್ಸಿಟ್ ಆದಮೇಲೆ ಐಸ್ ಕ್ರೀಮ್ಸ್ ಇಟ್ಟಿದ್ದಾರೆ ಅಷ್ಟು ಬಿಟ್ಟರೆ ಅಲ್ಲೂ ಸಹ ನಿಮಗೆ ಊಟಕ್ಕೆ ಅಂದರೆ ಏನು ಸ್ನ್ಯಾಕ್ಸ್ ಸಹ ಏನೂ ಇಟ್ಟಿಲ್ಲ. ಸೊ ಹಾಗಾಗಿ ಎಂಟ್ರಿ ಆಗೋದಕ್ಕಿಂತ ಮುಂಚೆ ಮೊದಲೇ ನಾನು ಹೇಳ್ದಂಗೆ ಸ್ವಲ್ಪ ಹೊಟ್ಟೆನ ತುಂಬಿಸ್ಕೊಂಡು ವಾಟರ್ ಬಾಟ್ಲೆಲ್ಲ ಕ್ಯಾರಿ ಮಾಡೋದು ಬೆಸ್ಟು. ಅಲ್ಲಿ ವಾಟರ್ ಇಟ್ಟಿರ್ತಾರೆ, ಬಟ್ ಆದ್ರೂ ನಿಮ್ಮ ಪರ್ಸ್ನಲ್ ಥಿಂಗ್ಸ್ಗೆ ಅಂತ ಅಂದ್ಬಿಟ್ಟು ವಾಟರ್ ಬಾಟಲ್ಸ್ ಎಲ್ಲವನ್ನು ಕ್ಯಾರಿ ಮಾಡ್ಕೊಂಡು ಒಳಗಡೆ ಹೋಗೋದು ಬೆಸ್ಟು. ಸೊ ಮಕ್ಕಳಿಗೆ ಅಂತಾನೆ ಅಲ್ಲ ರೀ, ನಮಗೂ ಸಹ ನೋಡ್ತಾ ಇದ್ರೆ ಅಂದರೆ ಫಿಶ್ನ ನೋಡ್ತಾ ಇದ್ರೆ BP ಇರೋರಿಗೆ ಅಂದರೆ ಕಡಿಮೆ ಆಗುತ್ತೆ ಅಂತ ಅಂತಾರಪ್ಪ. ಅದನ್ನ ಅಂದರೆ ಫಿಶ್ ಸ್ವಿಮ್ ಮಾಡೋದನ್ನ ನೋಡ್ತಾ ಇದ್ರೆ ಅಂತ ಅಂತಾರೆ. ಸೊ ಇಲ್ಲಿಗೆ ಹೋದ್ರಂತೂ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಆ ಕಲ್ಲರ್ಗೆ ಆಗಿರ್ಬೋದು, ಅಲ್ಲಿ ಕ್ರಿಯೇಟ್ ಮಾಡಿರೋಂಥ ಅಟ್ಮಾಸ್ಫಿಯರ್ ಆಗಿರ್ಬೋದು, ತುಂಬಾ ಕಾಮ್ ಅನಿಸುತ್ತೆ, ತುಂಬ ಖುಷಿ ಆಗುತ್ತೆ. ನೀವು ನೋಡ್ಬೋದು ಅಂದರೆ ಒಳಗಡೆ ಎಲ್ಲ ಎಂತೆಂಥ ಡಿಫ್ರೆಂಟ್ ಅದೆಲ್ಲ ಇಟ್ಟಿದ್ದಾರೆ ಫಿಶ್ ಜೊತೆಗೆ. ಸೊ ನಿಮಗೆ ಖುಷಿ ಆಗುತ್ತೆ, ಓಕೆ ಇಷ್ಟು ವೆರೈಟೀಸ್ ಇದೆಯಪ್ಪ ನೀರೊಳಗಡೆ ಇರುವಂತಹ ಪ್ರಾಣಿಗಳು, ಯಾವ ರೀತಿ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಅಂತ ಅಂದ್ಬಿಟ್ಟು ಒಂಥರ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ತುಂಬ ಚೆನ್ನಾಗಿ ಖುಷಿ ಆಗುತ್ತೆ ಕಲರ್ಫುಲ್ಲಾಗಿ ಫಿಶಸ್ನ ನೋಡ್ತಾ ಇದ್ದರೆ. ಸೊ ಎಲ್ಲ ಥರನೂ ಆಲ್ಮೋಸ್ಟ್ ಇದೆ ರೀ ಇಲ್ಲಿ, ಇಂಥದ್ದಿಲ್ಲ ಅನ್ನಂಗಿಲ್ಲ. ಎಲ್ಲ ಥರ ಫಿಶಸ್ನು ಸಹ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ನೋಡಿಕೊಂಡು. ಸೊ ನಾನು ಅಷ್ಟೇ ತುಂಬ ಖುಷಿಪಟ್ಟು ಹೇಳಬೇಕು ಅಂತಲೇ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬಹುದು. ಬಟ್ ಈ ಟ್ರಾಫಿಕಲ್ಲಿ ಸ್ವಲ್ಪ ಹೋಗಿ ಬರಲಿಕ್ಕೆ ಅನ್ನೋದೊಂದು ತೊಂದರೆ ಒಂದು ಬಿಟ್ಟರೆ ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಬರಬಹುದು ಅಂತಲೇ ಹೇಳ್ಬಹುದು. ನಾವು ಹೋಗಿದ್ದು ಆ್ಯಕ್ಚುಲಿ ಮಧ್ಯಾಹ್ನ ಹೋಗಿದ್ವಿ. ಅಂದರೆ ನಾನು ಮೇ ಬಿ ಮೊದಲೇ ನಂಗೆ ಗೊತ್ತಿತ್ತು ಮಕ್ಕಳು ಹೊಟ್ಟೆ ಎಲ್ಲ ಹಶ್ವಾಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿಂದ ನಾವು ಊಟ ಮಾಡಿಕೊಂಡೇ ಹೊರಟ್ವಿ. ಸೊ ಹಾಗಾಗಿ ಸ್ವಲ್ಪ ಎನರ್ಜೆಟಿಕ್ ಆಗಿದ್ರು ಮಕ್ಕಳು, ನೋಡ್ತಾ ಇದ್ರು. ಆದ್ರೂ ಅಲ್ಲಿ ಕ್ರೌಡು, ಕಿರ್ಚಾಟಕ್ಕೆ, ಕೂಗಾಟಕ್ಕೆ ಸ್ವಲ್ಪ ಎನರ್ಜಿ ಇದಾಗ್ತಾ ಇರುತ್ತೆ ನಮಗೆ ಅಂತಲೇ ಹೇಳ್ಬೋದು. ನಮಗೆ ಎಕ್ಸ್ಪೆಷಲಿ ಮಕ್ಕಳನ್ನ ಹೆಸರು ಕೂಗಿ
ಕೂಗಿ ಎಲ್ಲಿದ್ದೀರಾ ಅಂತ ಕಿರ್ಚಿನೇ ಅರ್ಧ ನಮ್ಗೆ ಎನರ್ಜಿ ಹಾಳು ಮಾಡ್ಕೋತೀವಿ ಅಂತಲೇ ಹೇಳ್ಬಹುದು. ಏಕೆ ಅಂತಂದರೆ ನನ್ನ ಮಗನ ಕಡಿಮೆ ಅಂದ್ರೂ 100 ಸರಿ ನಾನು ಹೆಸರು ಕರೆದಿದ್ದೀನಿ. ನಾನು ಎಲ್ಲೋದೆ ಆರವ ಅಂತ ಅಂದ್ಬಿಟ್ಟು. ಅಲ್ಲಿ ಮಬ್ಬು ಲೈಟ್ ಇರೋದ್ರಿಂದ ಅಂದರೆ ಲೈಟ್ ಸಹ ತುಂಬ ಜಾಸ್ತಿ ಬ್ರೈಟ್ ಆಗಿರಲ್ಲ, ತುಂಬ ಮಬ್ಬು ಬೆಳಕಿನಲ್ಲಿ ಇರೋದ್ರಿಂದ ಸ್ವಲ್ಪ ಲೈಟ್ ಡಿಮ್ಮಾಗಿ ಕಾಣಿಸೋದ್ರಿಂದ ಮಕ್ಕಳನ್ನ ಹುಡುಕ್ಬೇಕಾಗತ್ತೆ, ಕಿರ್ಚಬೇಕಾಗತ್ತೆ ಅಂತಲೇ ಹೇಳಬಹುದು. ಸೊ ಅಲ್ಲಿ ಡಿಫ್ರೆಂಟ್ ಅಂದರೆ ಬಾಕ್ಸ್ ಟೈಪಲ್ಲಿ ಫಿಶ್ ಟ್ಯಾಂಕ್ನ ಇಟ್ಟಿದ್ದಾರೆ, ಈ ಥರ ರೌಂಡ್ ಶೇಪಲ್ಲಿ ಫಿಶ್ ಟ್ಯಾಂಕ್ನ ಇಟ್ಟಿದ್ದಾರೆ. ಸೊ ಅದರೊಳಗಡೆ ಹಾಕಿರೋಂಥದ್ದಾಗಿರ್ಬೋದು. ಅಂದರೆ ಡಿಫ್ರೆಂಟ್ ಹೆಂಗಿರುತ್ತೆ ಗೊತ್ತಾ, ಅಂದರೆ ಯಾವ್ಯಾವ ರೀತಿ ಅದಕ್ಕೆ ಅಂದರೆ ಜೀವ ಇಟ್ಕೊಂಡು ಹೆಂಗೆ ಸ್ವಿಮ್ ಮಾಡ್ತಿರ್ತವೆ ಅಂದರೆ ಡಿಫ್ರೆಂಟಾಗಿ ಏನೇನೋ ತಲೆಯಲ್ಲಿ ಓಡ್ತಾ ಇರುತ್ತೆ. ಅದು ನೋಡ್ತಾ ಇದ್ದರೆ ತುಂಬ ದಪ್ಪದ ಶಾರ್ಕ್ ಮೀನು, ಅಂದರೆ ಆ ಲೆವೆಲ್ ತುಂಬ ದಪ್ಪ ಇಲ್ಲ ಅಂದರೆ ಒಂದು ಮೀಡಿಯಮ್ ಲೆವೆಲಿಗೆ ದಪ್ಪ ಉದ್ದ ಇರುವಂತಹ ಫಿಶಸ್ನೆಲ್ಲ ನಾವಿಲ್ಲಿ ನೋಡಬಹುದು ಅಂತಲೇ ಹೇಳ್ಬಹುದು. ಕಲರ್ ಕ್ಯಾಪ್ಚರ್ ಆಗ್ತಿದೆ. ಇದು ನನಗೆ ತುಂಬ ಇಷ್ಟ ಆಗಿರೋ ಜಾಗದಲ್ಲಿ ಇಲ್ಲಿ ಇದು ಒಂದು ಅಂತಲೇ ಹೇಳ್ಬಹುದು. ಅಂದರೆ ಜೆಲ್ಲಿ ಫಿಶ್ ಅದನ್ನ ಎಷ್ಟು ಅಂದರೆ ಒಂದೊಂದು ಇದರಲ್ಲೂ ಫಿಶ್ ಟ್ಯಾಂಕಲ್ಲಿ ಹಾಕಿದ್ದಾರೆ. ಆ ಲೈಟ್ ಎಫೆಕ್ಟ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಜೆಲ್ಲಿ ಫಿಶ್ ಹೋಗೋದು ಒಂಥರ ಸಖತ್ತು ವೈಬ್ ಇತ್ತಿಲ್ಲಿ ಅಂತಲೇ ಹೇಳ್ಬಹುದು. ಮಕ್ಕಳು ಸಹ ತುಂಬ ಖುಷಿ ಆಗುತ್ತೆ ಆ ಲೈಟಿಗೆ. ಮತ್ತು ಜೆಲ್ಲಿ ಫಿಶ್ಗಳು ಆಡೋದು ನೋಡ್ತಾ ಇದ್ದರೆ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬಹುದು. ಸೊ ನನಗೆ ಈ ಜಾಗ ತುಂಬಾ ಇಷ್ಟ ಆಯಿತು. ಸುತ್ತ ಮಿರರ್ ಹಾಕಿದ್ದಾರೆ, ಮಧ್ಯದಲ್ಲಿ ಫಿಶ್ ಟ್ಯಾಂಕ್ನ ಇಟ್ಟಿದ್ದಾರೆ. ಆ ಜೆಲ್ಲಿ ಫಿಶ್ಗಳು ಒಂಥರ ಶೈನಿಯಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿತ್ತು ಈ ಪ್ಲೇಸ್ ಅಂತಲೇ ಹೇಳ್ಬಹುದು. ಮಕ್ಕಳು ಸಹ ಸಖತ್ ಎಕ್ಸೈಟ್ಮೆಂಟಲ್ಲಿ ನೋಡ್ತಾ ಇದ್ರು. ಎಲ್ಲ ಮಕ್ಕಳು ಅಲ್ಲಿ ಬಂದಿರೋಂಥ ಪ್ರತಿಯೊಂದು ಮಕ್ಕಳು ಸಹ ಕಣ್ಣೆಷ್ಟಪ್ಪ ಅಗಲ ಬಿಟ್ಕೊಂಡು ಒಂಥರ ಅಚ್ಚರಿ ಅಂದರೆ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದನ್ನ ಫೀಲ್ ಮಾಡ್ತಾ ಇದ್ರು ಅಂತಲೇ ಹೇಳ್ಬೋದು. ಸೊ ನೀವು ಇಲ್ಲಿ ನೋಡ್ದಂಗೆ ಮೇಲಿಂದ ಅಂದರೆ ನಾನು ಹೇಳಿದ್ನಲ್ಲ ವಾಟರ್ಫಾಲ್ ತಹ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಆ ಜಾಗನೂ ಸಹ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿಂದ ನಾವು ಎಂಟ್ರಿ ಇಲ್ಲಿ ಮಧ್ಯದಲ್ಲಿ ಈ ರೀತಿ ಕ್ರಿಯೇಟ್ ಮಾಡಿದಾರಲ್ಲ, ಇಲ್ಲೂ ತುಂಬ ಜನ ಕ್ರೌಡು ಎಲ್ಲ ಫೋಟೋಸ್ ತೆಗೆಸ್ಕೊಳ್ಳೋದಕ್ಕೆ ಆ್ಯಂಗಲ್ ಯಾವ ರೀತಿ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ರು. ಸೊ ನಾವು ಸಹ ಅಲ್ಲಿ ಎಂಟ್ರಿ ಆದರೆ ನೀವು ನೋಡ್ಬೋದು, ಅಂದರೆ ಫೋಟೋಸ್ ತೆಗೆಸ್ಕೊಳ್ಳೋದಕ್ಕೆ ಜಾಗನೇ ಕೊಡ್ತಾ ಇರಲಿಲ್ಲ. ಎಲ್ಲರೂ ಸೆಲ್ಫಿ ಫೋಟೋಸ್ ತೆಗೆಯೋದ್ರಲ್ಲೇ ಬ್ಯುಸಿಯಾಗಿದ್ದರು. ಇಲ್ಲಿ ಮರ್ಮೇಡ್ ಶೋ ಸಹ ನಡೆಯುತ್ತೆ, ಬಟ್ ವೀಕೆಂಡ್ಸಲ್ಲಿ ಮೇ ಬಿ ಇರುತ್ತೆ ಅನಿಸುತ್ತೆ. ನಾನು ವೀಕ್ ಡೇಸಲ್ಲಿ ಹೋಗಿರೋದ್ರಿಂದ ನಮಗೇನು ಮರ್ಮೇಡ್ದು ಶೋ ಏನು ಇರಲಿಲ್ಲ. ಸೊ ಅದಕ್ಕೋಸ್ಕರ ವೀಕೆಂಡ್ಸಲ್ಲಿ ಜಾಸ್ತಿ ಕಾಸ್ಟ್ ಮಾಡ್ತಾರೆ ಅಂತಲೇ ಹೇಳಬಹುದು. ಅದಕ್ಕೆ
ಒಂದೊಂದ್ಸಲಿ ನೋಡ್ತಾ 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 ತುಂಬ ಓವರ್ಫ್ಲೋ ಆಗಿಬಿಡುತ್ತೆ ಅಂತಲೇ ಅನಿಸುತ್ತೆ. ಎಷ್ಟು ಅಂತ ಫಿಶ್ ನೋಡೋದು ಅನ್ನಿಸೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ ಅದ್ರ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇರೋರಿಗೆ, ತುಂಬ ಇಷ್ಟಪಡೋರಿಗೆ, ಎಮೋಷನ್ಸ್ ಇರೋರಿಗೆ ಫಿಶ್ ಮೇಲೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಸೊ ಒಂದು ಟೈಮಲ್ಲಿ ಈ ಟೈಮಲ್ಲಿ ತುಂಬ ಸುಸ್ತಾಗಿಬಿಟ್ಟಿತ್ತು, ನಮ್ಮ ಮಕ್ಳಿಗೆಲ್ಲ ಕುತ್ಕೊಂಡು ನೋಡ್ತಾ ಇದ್ವಿ. ಸೊ ಹಿಂಗಿದೆಲ್ಲದನ್ನು ಫೇಕ್ ಆರ್ಟಿಫಿಷಿಯಲ್ಲು, ಫಿಶ್ ಒಂದು ಬಿಟ್ಟು ಮಿಕ್ಕಿದೆಲ್ಲ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿರೋವಂಥದ್ದು. ಒಂದು ಬೋಟ್ ಥರ ಆಗಿರ್ಬೋದು, ಲೈಕ್ ಏನು ಹೇಳ್ಬೋದು, ಮೂವಿನಲ್ಲಿ ಬರುವಂತಹ ಕೆಲವೊಂದು ಕ್ಯಾರೆಕ್ಟರ್ಗಳನ್ನ ಇಲ್ಲಿ ಪಿಕ್ಚರೈಸ್ ಮಾಡೋದಾಗಿರ್ಬೋದು, ಅದನ್ನೆಲ್ಲ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಅದೇ ಹೇಳ್ತೀನಲ್ಲ, ಸ್ಪೆಷಲಿ ಇದು ದಿಸ್ ಈಸ್ ಸ್ಪೆಷಲಿ ಫಾರ್ ಮಕ್ಕಳಿಗೆ, ಕಿಡ್ಸ್ಗೆ ಅಂತಲೇ ಮಾಡಿರೋವಂಥದ್ದು. ಸೊ ದೊಡ್ಡವರು ಸಹ ಎಂಜಾಯ್ ಮಾಡ್ತಾರೆ, ಬರ್ತಾರೆ, ಫೋಟೋಸ್ ತೆಗೆಸ್ಕೊಳ್ತಾರೆ. ಸೊ ಮಕ್ಕಳಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ, ನೋಡ್ತಾರೆ, ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ. ಅವ್ರಿಗೆ ಎಕ್ಸೈಟ್ಮೆಂಟ್ ಎಲ್ಲನೂ ಒಂದು ಕ್ವಶನ್ಸ್ ಇರುತ್ತೆ ಅವ್ರಿಗೆ, ಯಾಕೆ ಹಿಂಗೆ, ಯಾಕದು, ಯಾಕಿದು ಅಂತ ಅಂದ್ಬಿಟ್ಟು. ಸೊ ಅದು ಸಖತ್ತಾಗಿ ಎಕ್ಸ್ಪ್ಲೋರ್ ಮಾಡ್ತಾರೆ ಇಲ್ಲಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿಂದ ಮುಗಿಸ್ಕೊಂಡು ನಾವು ಎಂಟ್ರಿ ಆಗಿದ್ದು ಟನಲ್ಗೆ. ಇದು ಒನ್ ಆಫ್ ದ ಬೆಸ್ಟ್ ಜಾಗ ಇಲ್ಲಿ ನೋಡಿರೋದ್ರಲ್ಲಿ. ಸೊ ಟನಲ್ಗೆ ನಾವು ಎಂಟ್ರಿ ಆಗ್ತಾ ಇದ್ದೀವಿ. ಒಂದು 50 ಮೀಟರ್ ಅಷ್ಟು ಮಾಡಿದ್ದಾರೆ ಅಷ್ಟೇ. ಬಟ್ ಇದು ಅಂದರೆ ವಿಷನ್ ಆಗಿರ್ಬೋದು, ಬೇರೆ ಒಂದು ರೀತಿನಲ್ಲೇ ಸ್ಪೆಷಲ್ ಅಂತ ಅನಿಸುತ್ತೆ. ತುಂಬ ಖುಷಿ ಆಗುತ್ತೆ. ಫಿಶಸ್ ಓಡಾಡ್ತಾ ಇರುತ್ತೆ, ಅದನ್ನು ನೋಡಿಕೊಂಡು ಅಲ್ಲಿ ಎಂಟ್ರಿ ಆಗುವಂಥದ್ದು, ನಡ್ಕೊಂಡು ಹೋಗುವಂಥದ್ದು. ಇಲ್ಲಿ ಒಂದು ಸಲ ಎಂಟ್ರಿ ಆಗಿ ಎಕ್ಸಿಟ್ ಆದಮೇಲೆ ಮತ್ತೆ ವಾಪಸ್ ಇಲ್ಲಿಗೆ ಬರೋ ಹಾಗಿಲ್ಲ. ಇದು ಎಕ್ಸಿಟ್, ಇದು ಫೈನಲ್ ಅಂತಲೇ ಹೇಳಬಹುದು. ಸೊ ಫೋಟೋಸ್ ಎಲ್ಲದಕ್ಕಿಂತ ಈ ಜಾಗದಲ್ಲಿ ತುಂಬ ಚೆನ್ನಾಗಿ ಬರೋದ್ರಿಂದ ಎಲ್ಲರೂ ಫೋಟೋಸು ವಿಡಿಯೋಸ್ ಮಾಡಿಕೊಂಡು ರೋಡ್ನ ಬ್ಲಾಕ್ ಮಾಡ್ತಿದ್ರು ಅಂತಲೇ ಹೇಳ್ಬೋದು. ಹಾಗೆ ನಮ್ಮದು ಇರಲಿ ಅಂತ ಅಂದ್ಬಿಟ್ಟು ಎಲ್ಲರೂ ಒಂದು ವಾಕ್ ಮಾಡಿಕೊಂಡು ಫೋಟೋಸ್ನ ವಿಡಿಯೋಸ್ನ ಮಾಡ್ಕೊಳ್ತಾ ಇದ್ವಿ ಅಂತಲೇ ಹೇಳಬಹುದು. ಈ ಜಾಗ ವರ್ತ್ ಅಂತಲೇ ಹೇಳ್ಬೋದು. ಅಂದರೆ ಫೈನಲ್ ಆಗಿ ಇದೆಲ್ಲ ನೋಡಿದ್ಮೇಲೆ ಬರಬೇಕಾದ್ರೆ ಖುಷಿಯಾಗಿ ವಾಪಸ್ ಬರ್ತೀವಿ. ಓಕೆ, ವರ್ತೇನಿಲ್ಲ ಏನಿಲ್ಲ ಅದಕ್ಕಿಂತ ಇಷ್ಟೊಂದು ವೆರೈಟೀಸ್ ನೋಡಿದ್ವಲ್ಲ ಅಂತ ಸ್ವಲ್ಪ ಜಾಸ್ತಿನೇ ಫೀಲ್ ಆಗ್ತಾ ಇರುತ್ತೆ. ಫಿಶ್ ಇಷ್ಟೊಂದು ನೋಡ್ಬಿಟ್ವಲ್ಲ ಅಂತ ಅಂದ್ಬಿಟ್ಟು ಕಣ್ಣಿಗೆ ಬರೀ ಮನೆಗೆ ಬಂದು ಸಹ ಅದೇ ಕಣ್ಣಲ್ಲಿ ಒಂಥರ ಕಲರ್ಫುಲ್ ಕಾಣಿಸ್ತಾ ಇರುತ್ತೆ ಅಂತಲೇ ಹೇಳ್ಬಹುದು. ಸೊ ಈ ಜಾಗ ಟನಲ್ ಮಾತ್ರ ಒನ್ ಆಫ್ ದ ಬೆಸ್ಟ್ ಆ ಜಾಗದಲ್ಲಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಅಂತ ಹೇಳ್ತಾ ಇವತ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಏನು ಅನ್ನಿಸ್ತು ಈ ವಿಡಿಯೋ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ. ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ. ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರು ಸಹ ನನಗೆ ತಿಳಿಸ್ಕೊಡಿ. ಎಲ್ಲ ಇನ್ಫಾರ್ಮೇಷನ್ ನನಗೆ ಗೊತ್ತಿರೋ ಅಷ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಅರ್ಪಿತಾ ವಿಶ್ವಕರ್ಮ. ಸೊ ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲವ್ ಯು ಆಲ್. ಪದೇ ಹೇಳೋ ಹಾಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲದೂ ಮಾಡಿ. ಅಟ್ಲೀಸ್ಟ್ ನಿಮ್ಗೆ ಇಷ್ಟ ಆಗಲ್ಲ ಅಂದ್ರೆ ಅದನ್ನು ಸಹ ನನಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಬಾಯ್.